ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ಒಂದು ಡೇಟ್ನಿಂದ ಈಗ ಏನು ನೇಮಕಾತಿಗೆ ಶುರು ಮಾಡ್ತಾಯಿದ್ರು, ಬೇರೆ ಬೇರೆ ಪರೀಕ್ಷೆಗಳು ಇಲ್ಲಿ ನಡೀತಾ ಇದ್ದು, ಆ ಒಂದು ಡೇಟ್ನಿಂದ ಇಲ್ಲಿ ನೇಮಕಾತಿಗಾಗಿ ಇಲ್ಲಿ ಏನು ನೋಟಿಫಿಕೇಷನ್ ಆಗಿರ್ತವೆ ಮತ್ತು ಇಲ್ಲಿ ಎಕ್ಸಾಮ್ ನಡೆಸ್ತಿದ್ದೇವೆ ಎಲ್ಲವನ್ನು ಕೂಡ ಕ್ಯಾನ್ಸಲ್ ಮಾಡಬೇಕು ಅಂತ ಒಂದು ಡೇಟ್ ಬಂದಿದೆ. ಯಾವುದಪ್ಪ ಡೇಟ್ ಅಂತ ಅಂದರೆ 4/9/2025 ನಡೆದ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡ ಒಂದು ತೀರ್ಮಾನದಂತೆ ನಿರ್ಧಾರ ಆಗಿರ್ತಕ್ಕಂಥದ್ದು. ಏನಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು 28/10/2024 ಹಿಂದೆ ಅಥವಾ 24ಕ್ಕಿಂತ ಮುಂಚೆ ಮಾಡಿರ್ತಕ್ಕಂಥ ನೋಟಿಫಿಕೇಷನ್ಗಳಿಗೆ ಯಾವುದೇ ಆದಂಥ ಒಂದು ತಿದ್ದುಪಡಿ ನೋಟಿಫಿಕೇಷನ್ ಆಗಿದ್ದರೆ ಆ ನೋಟಿಫಿಕೇಷನ್ ಕ್ಯಾನ್ಸಲ್ ಮಾಡಿಸಿ ಒಳ ಮೀಸಲಾತಿ ಅಳವಡಿಸಿ ನೆಕ್ಸ್ಟ್ ಇನ್ನೊಂದ್ಸಲಿ ಡೌನ್ಲೋಡ್ ಮಾಡ್ಕೋಬೇಕು, ಅಥವಾ ಈ ಒಂದು ಏನಿದೆ ಇದನ್ನು ಇನ್ನೊಂದ್ಸಲಿ ನೋಟಿಫಿಕೇಷನ್ ಮಾಡಬೇಕು ಅಂತ ಇದೆ. ಇನ್ನೊಂದು ಏನಪ್ಪ ಅಂತ ಅಂದರೆ ಈ ಒಂದು ದಿನಾಂಕ 28/10/2024ಕ್ಕಿಂತ ಮುಂಚೆ ಯಾರ್ಯಾರು ನೋಟಿಫಿಕೇಷನ್ ನಡೆದಿತ್ತು ಅದಕ್ಕೆ ಏನೂ ಕೂಡ ತಿದ್ದುಪಡಿ ನೋಟಿಫಿಕೇಷನ್ ಆಗಿಲ್ಲ, ಅವೆಲ್ಲವೂ ಕೂಡ ಆಟೋಮೆಟಿಕಲಿ ಯಾವ ರೀತಿ ನೋಟಿಫಿಕೇಷನ್ ಅದರ ಒಂದು ಪರೀಕ್ಷೆ ಇದೆ ತಾನಾಗೆ ನಡೀತಾ ಹೋಗುತ್ತೆ ಅಂತ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ತಿದ್ದುಪಡಿ ಅಧಿಸೂಚನೆಯನ್ನು ಇಲ್ಲಿಗೆ ಸೂಚನೆ ಕೊಟ್ಟಿದ್ದಾರೆ. ಆಯಿತಾ, ಈಗ ನೆಕ್ಸ್ಟ್ ಇಲ್ಲಿ ಸುತ್ತೋಲೆ ಸಂಖ್ಯೆ ಈಗ ಕರ್ನಾಟಕ ಸರ್ಕಾರದಿಂದ ಬಂದಿರತಕ್ಕಂಥ ಒಂದು ಮಾಹಿತಿ ಇದು. ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಲ್ಲರೂ ಕೂಡ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.